ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾಗಿರುವಂತಹ ವಿಷಯವಾಗಿದ್ದಂತಹ ಲೋಪಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ವೀಕ್ಷಿಸಿ. ಇದರಿಂದ ನಿಮಗೆ ಲೋಪಸಂಧಿಯನ್ನ ಪರೀಕ್ಷೆಯಲ್ಲಿ ಸುಲಭವಾಗಿ ಬರೆದು ಅಂಕಗಳನ್ನು ಗಳಿಸಬಹುದಾಗಿದೆ. ಹಾಗಿದ್ರೆ ಲೋಪಸಂಧಿ ಅಂದ್ರೆ ಏನು? ಲೋಪಸಂಧಿ ಅಂತ ಹೇಳಿದ್ರೆ ಎರಡು ಅಕ್ಷರಗಳು ಸೇರಿ ಸಂಧಿ ಆಗುವಾಗ ಒಂದು ಅಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪಸಂಧಿ ಎನ್ನುವರು. ಗಮನಿಸಿ, ಇಲ್ಲಿ ಎರಡು ಅಕ್ಷರಗಳನ್ನ ಕೊಟ್ಟಿರ್ತಾರೆ. ಪೂರ್ವ ಪದ, ಉತ್ತರ ಪದ ಅಂತ ನಾವು ಅದನ್ನ ತಗೊಳ್ತೀವಲ್ವಾ. ಅದರಲ್ಲಿ ಸಂಧಿ ಆಗ್ಬೇಕಾದ್ರೆ ಒಂದು ಅಕ್ಷರ ಅನ್ನುವಂಥದ್ದು ಏನಾಗುತ್ತೆ, ಇಲ್ಲಿ ಬಿಟ್ಟು ಹೋಗುವುದಕ್ಕೆ ಒಂದು ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ಒಂದು ಅಕ್ಷರ ಏನಾಗ್ತಾ ಇದೆ, ಬಿಟ್ಟು ಹೋಗುತ್ತೆ. ಲೋಪ ಅಂತ ಹೇಳಿದ್ರೆ ಇಲ್ಲಿ ಬಿಟ್ಟು ಹೋಗೋದು ಅಂತ ಅರ್ಥ. ಇದೊಂದು ಕೀವರ್ಡ್ ನಿಮ್ಗೆ. ಲೋಪ ಅಂದ್ರೆ ಬಿಟ್ಟು ಹೋಗುವುದು. ಇದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗುತ್ತೆ. ಇಲ್ಲಿ ಯಾವ ಅಕ್ಷರ ಹಾಗಿದ್ರೆ ಬಿಟ್ಟು ಹೋಗುತ್ತೆ ಅನ್ನೋ ಹಾಗಿದ್ರೆ ಅದು ಪೂರ್ವ ಪದ ಆಗಿರುತ್ತೆ. ಇದನ್ನ ಉದಾಹರಣೆ ಸಮೇತ ಈಗ ನೋಡೋಣ. ಈಗ ನಮ್ಮೂರು ಅಂತ ಇದೆ ಅಲ್ವಾ. ಯಾವ ರೀತಿ ನೀವು ಇದನ್ನ ಬಿಡಿಸ್ತೀರಾ? ನಮ್ಮ ಪ್ಲಸ್ ಊರು ಏನಾಯ್ತು, ನಮ್ಮೂರು. ನೋಡಿ, ನಮ್ಮ ಅನ್ಬೇಕಾದ್ರೆ ಗಮನಿಸಿಲಿ, ಇದು ಪ್ಲಸ್ ಇದೆಯಲ್ವಾ. ಈ ಪ್ಲಸ್ನ ಎಡಭಾಗದಲ್ಲಿ ಇರುವಂಥದ್ದು ಏನಾಗಿರುತ್ತೆ, ಪೂರ್ವ ಪದ ಆಗಿರುತ್ತೆ. ಈ ಪ್ಲಸ್ನ ಬಲಭಾಗದಲ್ಲಿ ಬರುವಂಥದ್ದು ಉತ್ತರ ಪದ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಲ್ಲಿ ನಾವು ಯಾವ ಅಕ್ಷರಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಎಡಭಾಗದಲ್ಲಿ ಈ ಅಕ್ಷರಗಳನ್ನ ತಗೋಬೇಕು. ಇಲ್ಲಿ ಗಮನಿಸಿ, ಇಲ್ಲಿ ಎಷ್ಟಾದ್ರೂ ಅಕ್ಷರ ಬರಲಿ, ಈ ಅಕ್ಷರದ ಕೊನೆಯ ಅಕ್ಷರವನ್ನ ತಗೋಬೇಕು. ಪ್ಲಸ್ ಆದ್ಮೇಲೆ ಬರುವಂತಹ ಮೊದಲನೇ ಅಕ್ಷರವನ್ನ ನಾವು ಉತ್ತರ ಪದದಲ್ಲಿ ತಗೋಬೇಕಾಗತ್ತೆ. ಹಾಗಿದ್ರೆ ನಮ್ಮ ಅನ್ಬೇಕಾದ್ರೆ ಏನ್ ಬರ್ತಾ ಇದೆ, ಇಲ್ಲಿ ಆ ಬರ್ತಾ ಇದೆ. ಊ ಅನ್ಬೇಕಾದ್ರೆ ಊನೇ ಬರ್ತಾ ಇದೆ, ಹೌದಾ. ನಮ್ಮೂರು ಅನ್ಬೇಕಾದ್ರೆ ಇಲ್ಲೇನ್ ಬರ್ತಾ ಇದೆ, ಊ ಬರ್ತಾ ಇದೆ. ಲೋಪಸಂಧಿ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ, ಪೂರ್ವ ಪದದ ಕೊನೆಯ ಅಕ್ಷರ ಏನಾಗ್ಬೇಕು, ಬಿಟ್ಟೋಗ್ಬೇಕು ಅಂತ ಹೇಳ್ತಾ ಇದೆ, ಹೌದಲ್ವಾ. ಇದು ಪೂರ್ವ ಪದ ಅಲ್ವಾ. ನೋಡಿಲಿ, ಊ ಇದೆ, ಉತ್ತರ ಪದದಲ್ಲೂ ಊ ಇದೆ. ಇವೆರಡು ಕೂಡ ಸೇಮ್ ಬಂದಿರಬೇಕು ಅಲ್ವಾ. ಇದು ಬಿಟ್ಟೋಗ್ತಾ ಇದೆ ಆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಯಾವ ಸಂಧಿ ಆಯ್ತು, ಲೋಪಸಂಧಿ. ಎಷ್ಟು ಸುಲಭ ಇದೆ ಅಲ್ವಾ. ಈಗ ಅಲ್ಲೊಂದು ಅಂತ ಇದೆ. ಹೇಗೆ ಬರೀತೀರಾ ಅಲ್ಲೊಂದು? ಅಲ್ಲಿ ಪ್ಲಸ್ ಒಂದು. ಅಲ್ಲಿ ಅನ್ಬೇಕಾದ್ರೆ ಲಿ ಒಳಗಡೆ ಏನ್ ಬರ್ತಾ ಇದೆ, ಈ ಬರ್ತಾ ಇದೆ. ಓ ಅಂತ ಹೇಳಿದ್ರೆ ಓನೇ ಬರುತ್ತೆ. ಅಲ್ಲೊಂದು ಉಚ್ಚಾರಣೆ ಮಾಡಬೇಕು. ಸಂಧಿ ಮಾಡ್ಬೇಕಾದ್ರೆ ಮನ್ಸಲ್ಲಿ ಉಚ್ಚಾರಣೆ ಮಾಡಿ, ಎಕ್ಸಾಮಲ್ಲಿ ಜೋರಾಗಿ ಹೇಳ್ಬೇಡಿ. ಅಲ್ಲೊಂದು ಅನ್ಬೇಕಾದ್ರೆ ಇಲ್ಲಿ ಓ ಬರ್ತಾ ಇದೆ. ಈಗ ಗಮನಿಸಿ, ಪೂರ್ವಪದ ಅಕ್ಷರ ಬಿಟ್ಟೋಗ್ಬೇಕು. ಎಸ್, ಇಲ್ಲಿ ಬಿಟ್ಟೋಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದು ಲೋಪಸಂಧಿ ಎನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಈಗ ನೆಕ್ಸ್ಟ್ ಬರೋಣ. ಆಡಿಸು. ಆಡು ಪ್ಲಸ್ ಇಸು ಏನಾಯ್ತು, ಆಡಿಸು. ಈಗ ಗಮನಿಸ್ಕೊಳ್ಳಿ, ಡು ಒಳಗಡೆ ಏನಿದೆ, ಎಸ್ ಊ ಇದೆ. ಈ ಅಂದ್ರೆ ಈನೇ ಬರುತ್ತೆ. ಆಡಿಸು ಅನ್ಬೇಕಾದ್ರೆ ಇಲ್ಲಿ ಈ ಬಂತು. ಈಗ ಯಾವ್ದು ಲೋಪ ಆಯ್ತು, ಪೂರ್ವ ಪದದ ಅಕ್ಷರ ಲೋಪ ಆಗಿರ್ಬೇಕು ಅಲ್ವಾ. ಆಗಿದ್ಯಾ? ಹೌದು, ಆಗಿದೆ ಅಲ್ವಾ. ಸೊ ಇವಾಗ ಏನಾಯ್ತು, ಇದು ಲೋಪಸಂಧಿ ಆಯ್ತು. ಸಾಧ್ಯವಾದ್ರೆ ನೀವು ಒಂದು ಪೆನ್ ಮತ್ತೆ ಪೇಪರ್ ತಗೊಂಡು ವರ್ಕ್ ಮಾಡಿದ್ರೆ ಈಸಿಯಾಗಿ ನೀವು ಇನ್ನಷ್ಟು ಚೆನ್ನಾಗಿ ನೀವು ಸಂಧಿಯನ್ನ ತಿಳ್ಕೊಬೋದಾಗಿರುತ್ತೆ. ಈಗ ಮಾಡೋಣ. ಬೇರೊಬ್ಬ ಅಂತ ಇದೆ. ಹೇಗೆ ಬರೀತೀರಾ, ಬೇರೆ ಪ್ಲಸ್ ಒಬ್ಬ ಏನಾಯ್ತು, ಬೇರೊಬ್ಬ. ನೋಡಿ, ರೇ ಒಳಗಡೆ ಏನ್ ಬರ್ತಾ ಇದೆ, ಎ ಬರ್ತಾ ಇದೆ. ಒಬ್ಬ ಅನ್ಬೇಕಾದ್ರೆ ಇಲ್ಲಿ ಓನೇ ಬರ್ತಾ ಇದೆ ಅಲ್ವಾ. ಬೇರೊಬ್ಬ. ಅವಾಗ್ಲೇ ಹೇಳ್ದೆ ನಾನು, ಉಚ್ಚಾರಣೆಯನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಓ ಬಂತು, ಹೌದಾ. ಸೊ ಇಲ್ಲಿ ಯಾವ ಅಕ್ಷರ ಬಿಟ್ಟೋಗ್ಬೇಕು, ಪೂರ್ವ ಪದ. ಎಂತಾದರೂ. ಎಂತು ಪ್ಲಸ್ ಆದರೂ ಏನಾಯ್ತು, ಎಂತಾದರೂ. ತು ಅನ್ಬೇಕಾದ್ರೆ ಊ ಬರ್ತಾ ಇದೆ. ಇಲ್ಲಿ ಆನೆ ಇದೆ, ಎಂತಾದರೂ ಅಲ್ವಾ. ಸೊ ಇವಾಗ ಏನಾಗುತ್ತೆ, ಪೂರ್ವ ಪದದ ಅಕ್ಷರ
ಬಿಟ್ಟೋಗುತ್ತೆ. ಈಗ ಕಾಡಿಗೆ, ಕಾಡು ಪ್ಲಸ್ ಹೀಗೆ ನೋಡಿ, ಡೂನಲ್ಲಿ ಏನಿದೆ? ಹೂ ಇದೆ. ಈನಲ್ಲಿ ಈನೇ ಇದೆ. ಕಾಡಿಗೆ ಅನ್ಬೇಕಾದ್ರೆ ಈ ಬಂತು ಅಲ್ವಾ? ಪೂರ್ವ ಪದದ ಅಕ್ಷರ ಬಿಟ್ಟೋಯ್ತು. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು. ಈಗ ನೋ ಒಳಗಡೆ ಹೂ ಬರ್ತಾ ಇದೆ, ಎ ಇದೆ ಇಲ್ಲಿ, ಎ ಇದೆ, ಬಲ್ಲೆನೆಂದು ಎಂದು ಬಂತಾ? ಸಾರಿ ಇದಲ್ಲ, ಇದು ಪೂರ್ವ ಪದದ ಅಕ್ಷರ ಬಿಟ್ಟೋಗುತ್ತೆ. ಮಾತಂತು, ಮಾತು ಪ್ಲಸ್ ಅಂತು. ತು ಒಳಗಡೆ ಹೂ ಇದೆ, ಇಲ್ಲಿ ಆ ಇದೆ, ಮಾತಂತು ಅಂತು ಆ ಬಂತಲ್ವಾ? ಸೊ ಹಾಗಾಗಿ ಹೂ ಅನ್ನುವಂಥದ್ದು ಏನಾಗುತ್ತೆ? ಇಲ್ಲಿ ಬಿಟ್ಟೋಗುತ್ತೆ. ಸಂಪನ್ನರಾದ, ಸಂಪನ್ನರು, ಸಂಪನ್ನರು ಪ್ಲಸ್ ಆದ. ಇಲ್ಲಿ ಗಮನಿಸಿ, ಸಂಪನ್ನರು, ರು ಒಳಗಡೆ ಏನಿದೆ? ಗುಡ್, ಹೂ ಇದೆ ಅಲ್ವಾ? ಆದ ಅನ್ಬೇಕಾದ್ರೆ ಆ ಇದೆ. ಸಂಪನ್ನರಾದ ಅಲ್ವಾ? ಆ ಬಂತು. ಫಸ್ಟ್ ಇದನ್ನು ಬರ್ಕೊಳ್ಳಿ. ಈಗ ಲೋಪಸಂಧಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪೂರ್ವಪದದ ಅಕ್ಷರ ಬಿಟ್ಟೋಗ್ಬೇಕು ಅಲ್ವಾ? ಇದನ್ನ ಬಿಟ್ಟೋಯ್ತಿದ್ದು. ಊರೂರು, ಊರು ಪ್ಲಸ್ ಊರು. ಇಲ್ಲಿ ನೋಡಿ, ರು ಒಳಗಡೆ ಏನಿದೆ? ಹೂ ಇದೆ. ಇಲ್ಲಿ ಹೂ ಇದೆ, ಇಲ್ಲಿ ಹೂ ಇದೆ. ಹೌದಾ? ಸೊ ಈಗ ಯಾವ ರೀತಿ ತಗೊಳ್ತೀರಾ? ಈ ಹೂನೆ ಬೇರೆ, ಈ ಹೂನೆ ಬೇರೆ, ಹೌದಲ್ವಾ? ಹಾಗಾಗಿ ಈ ಅಕ್ಷರ ಏನಾಗಿದೆ? ಇಲ್ಲಿ ಬಿಟ್ಟೋಗಿದೆ. ಊರಲ್ಲಿ, ಊರು ಪ್ಲಸ್ ಅಲ್ಲಿ. ರು ಒಳಗಡೆ ಏನಿದೆ? ಹೂ ಇದೆ. ಇಲ್ಲಿ ಆ ಬಂತು, ಇಲ್ಲೂ ಆ ಬಂತು. ಊರಲ್ಲಿ ಅನ್ಬೇಕಾದ್ರೆ ಈಗ ಹೂ ಅಕ್ಷರ ಊರಲ್ಲಿ ಅನ್ಬೇಕಾದ್ರೆ ಏನಾಗುತ್ತೆ? ಬಿಟ್ಟೋಗುತ್ತೆ. ಈ ರೀತಿ ಪೂರ್ವ ಪದದ ಅಕ್ಷರ ಬಿಟ್ಟು ಹೋಗುವುದನ್ನ ನಾವು ಯಾವ ಸಂಧಿ ಅಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಇದನ್ನ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಂಪಲ್ಸ್ಗಳನ್ನ ಹಾಕೊಂಡು ಇನ್ನೂ ಸುಲಭವಾಗಿ ನೀವು ಪರೀಕ್ಷೆಯಲ್ಲಿ ಇದನ್ನ ಬರಿಬೋದಾಗಿರುತ್ತೆ. ಈಗ ಆಗಮ ಸಂಧಿಯನ್ನ ನೋಡೋಣ. ಆಗಮ ಸಂಧಿ ಅಂದ್ರೆ ಏನು? ಎರಡು ಅಕ್ಷರಗಳು ಸೇರುವ ಹೊಸದಾಗಿ ಇನ್ನೊಂದು ಅಕ್ಷರ ಆ ಎರಡೂ ಅಕ್ಷರಗಳ ನಡುವೆ ಬಂದು ಸೇರುತ್ತವೆ. ಅದೇ ಆಗಮ ಸಂಧಿ ಆಗತ್ತೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ನಿಯಮದಲ್ಲಿ ಏನಂತ? ಪೂರ್ವ ಪದ ಮತ್ತು ಉತ್ತರ ಪದ ಇದೆ ಅಲ್ವಾ? ಎರಡು ಅಕ್ಷರಗಳು, ಆ ಎರಡೂ ಅಕ್ಷರಗಳು ಸೇರಿದಾಗ ಏನಾಗತ್ತೆ? ಹೊಸದಾಗಿ ಏನಾಗ್ತಾ ಇದೆ? ಇನ್ನೊಂದು ಅಕ್ಷರ ಬರುತ್ತೆ. ಆಯ್ತಾ? ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆಗಮ ಸಂಧಿ. ಆಗಮ ಅಂದ್ರೇನು? ವೆಲ್ಕಮ್ ಅಂತ ಅಲ್ವಾ? ಅಂದ್ರೆ ಹೊಸದಾಗಿ ಬರುವಂತದ್ದು ಅಂತ. ನೋಡಿ, ಅಲ್ಲೇ ಇದೆ ಕೀವರ್ಡ್. ಆಗಮ ಅಂತ ಹೇಳಿದ್ರೆ ಹೊಸದಾಗಿ. ಹಾಗಿದ್ರೆ ಆಗಮ ಸಂಧಿಯಲ್ಲಿ ಎಷ್ಟು ವಿಧಗಳಿದೆ? ಆಗಮ ಸಂಧಿಯಲ್ಲಿ 2 ವಿಧಗಳನ್ನ ನಾವು ನೋಡ್ಬೋದಾಗಿರತ್ತೆ. ಯಾವ್ಯಾವುದು? ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಹಾಗಿದ್ರೆ ಆಗಮಿಸೋರು ಯಾರಾಗಿರ್ತಾರೆ ಈ ಸಂಧಿಯಲ್ಲಿ? ಒಂದು ಯಾ ಅನ್ನೋರು ಆಗಮಿಸ್ತಾ ಇರ್ತಾರೆ, ಇನ್ನೊಂದು ವಾ ಅನ್ನೋರು ಏನ್ ಮಾಡ್ತಿರ್ತಾರೆ? ಇಲ್ಲಿ ಆಗಮಿಸ್ತಿರ್ತಾರೆ. ಬನ್ನಿ ಅದನ್ನ ಉದಾಹರಣೆ ಸಮೇತ ಈಗ ನೋಡೋಣ. ಈಗ ಯಕಾರಾಗಮ ಸಂಧಿ ಅಂತ ಹೇಳ್ತೀವಿ. ಏನು ಯಕಾರಾಗಮ ಸಂಧಿ ಅಂದ್ರೆ? ಸಂಧಿ ಕಾರ್ಯ ಮಾಡಿದಾಗ ಯಕಾರವು ಆಗಮವಾದರೆ ಅದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ. ನಾವು ಸಂಧಿ ಕಾರ್ಯ ಮಾಡ್ಬೇಕಾದ್ರೆ ಯಾರು ಆಗಮ ಆಗ್ಬೇಕು? ಇಲ್ಲಿ ಯಕಾರ ಅನ್ನುವಂಥದ್ದು ಆಗಮ ಆಗ್ಬೇಕಾಗಿರತ್ತೆ. ಅ, ಇ, ಈ, ಎ, ಐ ಎಂಬ ಸ್ವರಗಳ ಮುಂದೆ ಸ್ವರವು ಅಂದರೆ ಅವೆರಡರ ಮಧ್ಯೆ ಏನಾಗಬೇಕು? ಯಕಾರ ಅನ್ನುವಂಥದ್ದು ಆಗಮ ಆಗ್ಬೇಕಾಗತ್ತೆ. ಈಗ ಸುಲಭವಾಗಿ ಕಲಿಯೋಣ ಇದನ್ನ. ಈಗ ನದಿಯಿಂದ ಅಂತ ಇದೆ, ಹೌದಾ? ಹೇಗ್ ಬಿಡಿಸ್ತೀರಾ? ನದಿ ಪ್ಲಸ್ ಇಂದ. ಗುಡ್. ನದಿ ಪ್ಲಸ್ ಇಂದ ಏನಾಗತ್ತೆ? ನದಿಯಿಂದ. ಇಲ್ಲಿ ಗಮನಿಸ್ಕೋಬೇಕು ನೀವು. ನದಿಯಲ್ಲಿ ಏನಿದೆ? ದಿ ಒಳಗಡೆ ಈ ಇದೆ, ಈನಲ್ಲಿ ಈನೇ ಇದೆ, ಹೌದಾ? ನದಿಯಿಂದ ಅನ್ಬೇಕಾದ್ರೆ ಇಲ್ಲಿ ಯಾವ ಅಕ್ಷರ ಬಂತು? ಯಕಾರ ಬಂತು, ಹೌದಾ? ನೋಡಿ, ಇಲ್ಲಿ ಹೇಳ್ತಾ ಇದೆ ನಿಯಮ. ಇಲ್ಲಿ ಅಕ್ಷರಗಳಿದೆ ಅಲ್ವಾ? ಇದ್ರಲ್ಲಿ ಯಾವ ಅಕ್ಷರ ಬೇಕಾದ್ರೂ ಬರ್ಬೋದು. ಆಯ್ತಾ? ಇಲ್ಲಿ ಬಂದಿದ್ಯಾ ಈ ಕಾರ? ನೋಡಿ, ಸ್ವರಗಳ ಮುಂದೆ ಸ್ವರನೇ ಬರಬೇಕು. ಈ ಅನ್ನುವಂಥದ್ದು ಸ್ವರ ಅಲ್ವಾ? ಈ ರೀತಿ ಒಂದೇ ಅಕ್ಷರನಾದ್ರೂ ಬರ್ಬೋದು. ಅಥವಾ ನೆಕ್ಸ್ಟ್ ಉದಾಹರಣೆಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೇರೆ ಬೇರೆ ಸ್ವರಗಳು ಕೂಡ ಇಲ್ಲಿ ಬರುತ್ತೆ. ಇದ್ರೊಳಗಡೆ ಇರುವಂಥದ್ದೇ ಬಂದಿರುತ್ತದು.
ಇಲ್ಲಿ ನಾವು ಗಮನಿಸಿದಾಗ ಸ್ವರಗಳ ಮುಂದೆ ಸ್ವರನೇ ಇರಬೇಕು, ಆದ್ರೆ ಸಂಧಿ ಕಾರ್ಯ ಮಾಡಬೇಕಾದ್ರೆ ಯಕಾರ ಅನ್ನುವಂಥದ್ದು ಬಂದಿರಬೇಕು. ಈ ರೀತಿ ಬಂದಿದೆ ಅಂತ ಹೇಳಿದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಇನ್ನು ಈಸಿಯಾಗಿ ನೀವು ತಗೋಬೇಕು ಅಂತ ಹೇಳಿದ್ರೆ ನದಿಯಿಂದ ಅಂತ ಇರುತ್ತೆ, ಬಿಡಿಸಿ ಇದನ್ನ ನದಿ ಪ್ಲಸ್ ಇಂದ ಅಂತ. ಇಲ್ಲಿ ಯಕಾರ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಯಕಾರಾಗಮ ಸಂಧಿ ಅಂತಾನೂ ಕೂಡ ನೀವು ಬರಿಬೋದಾಗಿರತ್ತೆ. ಈಗ ಕೃಪೆಯಿಂದ ಅಂತ ಇದೆ, ಹೌದಾ? ಕೃಪೆ ಪ್ಲಸ್ ಇಂದ ಅಲ್ವಾ? ಪೇನಲ್ಲಿ ಏನಿದೆ? ಎ ಇದೆ, ಇಲ್ಲಿ ಇ ಇದೆ. ಕೃಪೆಯಿಂದ ಅನ್ಬೇಕಾದ್ರೆ ಯಕಾರ ಬಂತು ಇಲ್ಲಿ, ಹೌದಾ? ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ನಮ್ಗೆ ಯಕಾರ ಬರಬೇಕು ಇಲ್ಲಿ, ಆಯ್ತಾ? ಸೊ ಇಲ್ಲಿ ಸ್ವರಗಳ ಮುಂದೆ ಸ್ವರನೇ ಇರಬೇಕು. ಎ ಅನ್ನುವಂಥದ್ದು ಒಂದು ಸ್ವರನೇ, ಇ ಅನ್ನುವಂಥದ್ದು ಒಂದು ಸ್ವರನೇ, ಸ್ವರದ ಮುಂದೆ ಸ್ವರ ಬಂದಿದೆ ಅಲ್ವಾ? ಮತ್ತೆ ಅತಿ ಮುಖ್ಯವಾಗಿ ಇಲ್ಲಿ ಯಾಕಾರ ಬಂದಿದೆ, ಹಾಗಾಗಿ ಇದು ಯಕಾರಾಗಮ ಸಂಧಿ. ನೀವು ಪರೀಕ್ಷೆಯಲ್ಲಿ ನೀವು ಇದನ್ನ ಆಗಮ ಸಂಧಿ ಅನ್ನುವಂಥದ್ದು ನಿಮ್ಗೆ ಕೊಟ್ಟಿರ್ತಾರೆ, ಆಗಮ ಸಂಧಿ ಅನ್ನುವಂಥದ್ದನ್ನ ಬರಿಬೇಕಾಗತ್ತೆ. ಮೈಯನ್ನು ಏನಂತ ಬರೀತೀರಾ? ಮೈ ಪ್ಲಸ್ ಅನ್ನು ಅಂತ ಬರೀತೀರಾ? ಇಲ್ಲ, ಮೈ ಪ್ಲಸ್ ಅನ್ನು ಏನಾಗುತ್ತೆ? ಮೈಯನ್ನು. ಮೈ ಅಂದ್ರೆ ಐ ಬಂತು, ಇಲ್ಲೇನಾಗುತ್ತೆ? ಆ ಇದೆ. ನೋಡಿ, ಸ್ವರಗಳ ಮುಂದೆ ಸ್ವರನೇ ಬಂದಿದೆ, ಯಕಾರ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಬಂದಿದೆ ಅಲ್ವಾ? ಮಳೆಯಿಂದ ನೋಡಿ, ಮಳೆ ಪ್ಲಸ್ ಇಂದ, ಮಳೆ ಪ್ಲಸ್ ಇಂದ ಏನಾಯ್ತು? ಮಳೆಯಿಂದ. ಲೇನಲ್ಲಿ ಎ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಯಾಕಾರ ಬಂದಿದೆ, ಸ್ವರದ ಮುಂದೆ ಸ್ವರ ಬಂದಿದೆ ಅಲ್ವಾ? ಯಕಾರ ಬಂದಿದೆ, ಹಾಗಾಗಿ ಇದು ಯಾವ ಸಂಧಿ? ಗುಡ್, ಯಕಾರಾಗಮ ಸಂಧಿ ಅಂದ್ರೆ ಆಗಮ ಸಂಧಿ ಆಗಿರತ್ತೆ. ಎಷ್ಟು ಸುಲಭ ಇದೆ ಅಲ್ವಾ ಇದು? ಈಗ ಆಗಮ ಸಂಧಿಯಲ್ಲಿ ಇನ್ನೊಂದು ವಿಧ ಅಂತ ಹೇಳಿದ್ದೆ ಅಲ್ವಾ, ವಕಾರಾಗಮ ಸಂಧಿ ಅಂತ, ಅದನ್ನ ನೋಡೋಣ. ವಕಾರಾಗಮ ಸಂಧಿ ಅಂತ ಹೇಳಿದ್ರೆ ಸಂಧಿ ಕಾರ್ಯ ನಡೆಯುವಾಗ ಆ, ಉ, ಊ, ರು, ಓ ಎಂಬ ಸ್ವರವು ಬಂದರೆ ಆ ಎರಡರ ನಡುವೆ ವಕಾರವು ಆಗಮವಾಗುವುದಕ್ಕೆ ವಕಾರಾಗಮ ಸಂಧಿ ಎನ್ನುವರು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಏನೇನ್ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ, ಈ ಯಾವ ಸ್ವರಗಳು ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈ ಎಲ್ಲಾ ಸ್ವರಗಳು ಏನಾಗ್ತಾ ಇರ್ತವೆ, ಇಲ್ಲಿ ಬರುವಂತದ್ದಾಗಿರುತ್ತೆ. ಬಂದಾಗ ಏನಾಗುತ್ತೆ? ವಕಾರ ಬರುತ್ತೆ. ಉದಾಹರಣೆ ಸಮೇತ ಈಗ ನೋಡೋಣ. ಈಗ ಹಸುವನ್ನು ಅಂತ ಇದೆ, ಯಾವ ರೀತಿ ಬಿಡಿಸ್ತೀರಾ? ಹಸು ಪ್ಲಸ್ ಅನ್ನು ಏನಾಗತ್ತೆ? ಹಸುವನ್ನು. ನೋಡಿ, ಹಸು ಅನ್ಬೇಕಾದ್ರೆ ಸು ಮೇಲ್ಗಡೆ ಏನಿದೆ ಅಂದ್ರೆ ಸು ಒಳಗಡೆ ಹೂ ಇದೆ, ಇಲ್ಲಿ ಆ ಬಂತು, ಹೌದಾ? ಹೊಸದಾಗಿ ಏನಾಗ್ತಾ ಇದೆ ಇಲ್ಲಿ? ಹಸುವನ್ನು. ಹಸು ಹಣ್ಣು ಅಂತ ಯಾರು ಹೇಳಲ್ಲ ಅಲ್ವಾ? ಹಸುವನ್ನು ಅಂದ್ರೆ ವಾ ಅನ್ನುವಂಥದ್ದು ಏನಾಗಿದೆ ಇಲ್ಲಿ? ವಕಾರ ಅನ್ನುವಂಥದ್ದು ಇಲ್ಲಿ ಬಂದಿದೆ, ಹೌದಲ್ವಾ? ನೋಡಿ, ಇಲ್ಲಿ ಬಂದಿದೆ ಅಲ್ವಾ? ನಾನು ಹೇಳ್ದೆ ಅಲ್ವಾ ಇಲ್ಲಿ ಸ್ವರ ಯಾವ್ಯಾವ ಸ್ವರಗಳು ಬರಬೇಕು ಅಂತ? ಹೂ ಇದೆ, ಆ ಅನ್ನುವಂಥ ಸ್ವರ ಇದೆ, ಹಾಗಾಗಿ ಇದು ಯಾವ ಸಂಧಿ? ವಕಾರಾಗಮ ಸಂಧಿ ಅಂದ್ರೆ ಆಗಮ ಸಂಧಿ ಆಗಿರುತ್ತೆ. ಈಗ ಗುರುವಿಗೆ ಏನಂತ ಬಿಡಿಸ್ತೀರಾ? ಗುಡ್, ಗುರು ಪ್ಲಸ್ ಹೀಗೆ. ರು ಒಳಗಡೆ ಹೂ ಇದೆ, ಇ ಇದೆ, ಇಲ್ಲಿ ವಕಾರ ಇದೆ, ಹೌದಾ? ಪಿತೃವನ್ನು, ಪಿತೃ ಪ್ಲಸ್ ಅನ್ನು. ನೋಡಿ, ತ್ರೂ ಅಂತ ಹೇಳಿದ್ರೆ ಏನ್ ಬರುತ್ತೆ? ಹೂ ಬರ್ತಾ ಇದೆ, ಹೌದಾ? ಆ ಬರ್ತಾ ಇದೆ, ಇಲ್ಲಿ ವಕಾರ ಬರ್ತಾ ಇದೆ. ಪಿತೃವನ್ನು, ಸ್ವರಗಳ ಮುಂದೆ ಸ್ವರನೂ ಬಂತು, ನಮ್ಗೆ ವಕಾರ ಅನ್ನುವಂಥದ್ದು ಬಂತು. ಗೋವನ್ನು ಏನಂತ ಬರೀತೀರಾ ನೀವು? ಅದಕ್ಕೆ ಪ್ಲಸ್ ಅನ್ನು. ನೋಡಿ, ಗೋ ಅನ್ಬೇಕಾದ್ರೆ ಓ ಅನ್ನುವಂಥದ್ದು ಬರ್ತಾ ಇದೆ, ಇಲ್ಲಿ ಆ ಬರ್ತಾ ಇದೆ, ಇಲ್ಲೇನ್ ಬರ್ತಾ ಇದೆ? ವಕಾರ ಬರ್ತಾ ಇದೆ. ಗೋವು ಪ್ಲಸ್ ಅನ್ನು ಅಂತ ಬರೆಯೋ ಹಾಗಿಲ್ಲ, ಅದು ತಪ್ಪಾಗತ್ತೆ, ಆಯ್ತಾ? ಗೋ ಪ್ಲಸ್ ಅನ್ನು ಅಂತಾನೆ ಬರಿಬೇಕಾಗತ್ತೆ. ಇನ್ನು ಮರವನ್ನು, ಮರ ಪ್ಲಸ್ ಅನ್ನು ಏನಾಗುತ್ತೆ? ಮರವನ್ನು. ರಾ ಒಳಗಡೆ ಆ ಇದೆ, ಇಲ್ಲೂ ಆ ಇದೆ, ಒಂದೇ ಕೂಡ ಬರ್ಬೋದು ಸ್ವರಗಳು, ಆಯ್ತಾ? ಇಲ್ಲಿ ವಕಾರ ಇದೆ. ಮಗುವಿಗೆ ಬಿಡ್ಸೀಗ, ಮಗುವಿಗೆ ಮಗು ಪ್ಲಸ್ ಹೀಗೆ. ಗುಡ್. ಗು ಒಳಗಡೆ ಹೂ ಬರ್ತಾ ಇದೆ, ಇಲ್ಲಿ ಈ ಬರ್ತಾ ಇದೆ, ಇಲ್ಲಿ ವಕಾರ ಬರ್ತಾ ಇದೆ. ಎಷ್ಟು ಈಸಿ ಇದೆ ಅಲ್ವಾ ವಕಾರಾಗಮ ಸಂಧಿ ಕೂಡ? ಸ್ವರದ ಮುಂದೆ ಸ್ವರನೇ ಬಂದಿರುತ್ತೆ, ಇಲ್ಲೇನಾಗಿರುತ್ತೆ? ಸಂಧಿ ಕಾರ್ಯ ಮಾಡಿದಾಗ ವಕಾರ ಬರ್ತಾ ಇದೆ. ಪರೀಕ್ಷೆಯಲ್ಲಿ ನೀವೇನ್ ಮಾಡ್ತೀರಾ? ಇದನ್ನ ಬಿಡಿಸ್ತೀರಾ, ಬಿಡಿಸಿದಷ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ವಕಾರ ಬಂದಿದೆ ಅಂದ ತಕ್ಷಣ ಅಲ್ವಾ? ಸೊ ಈಸಿಯಾಗಿ ನೀವು ಅದನ್ನ ಬರಿಬೋದಾಗಿರತ್ತೆ.
ಫ್ರೆಂಡ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಹೊತ್ತೋದನ್ನ ಮರೆಯದಿರಿ. ಹಾಗಿದ್ರೆ ಫ್ರೆಂಡ್ಸ್, ಈಗ ಆದೇಶ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಆದೇಶ ಸಂಧಿ ಅಂತ ಹೇಳಿದ್ರೆ, ಸಂಧಿ ಮಾಡುವಾಗ ಒಂದು ಅಕ್ಷರವು ಹೋಗಿ ಅದರ ಸ್ಥಳದಲ್ಲಿ ಇನ್ನೊಂದು ಅಕ್ಷರ ಬರುವುದನ್ನ ಆದೇಶ ಸಂಧಿ ಎನ್ನುವರು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಸಂಧಿ ಮಾಡ್ಬೇಕಾದ್ರೆ ಇಲ್ಲೇನಾಗುತ್ತೆ, ಒಂದ್ ಅಕ್ಷರ ಹೊಟ್ಟೋಗ್ಬಿಡತ್ತೆ, ಅದೇ ಜಾಗದಲ್ಲಿ ಇನ್ನೊಂದು ಅಕ್ಷರ ಬರುತ್ತೆ. ಆಗಮ ಸಂಧಿನೇ ಬೇರೆ ತರ ಇತ್ತು ಅಲ್ವಾ? ಆದೇಶ ಅಂದ್ರೆ ಏನು, ಇಲ್ಲಿ ಒಬ್ರು ಹೋಗ್ತಾರೆ, ಅದೇ ಜಾಗಕ್ಕೆ ಇನ್ನೊಬ್ರು ಬಂದು ಅಲ್ಲಿ ಕುತ್ಕೊಳ್ಳುವಂತದ್ದಾಗಿರುತ್ತೆ. ಆದೇಶ ಸಂಧಿಯಲ್ಲಿ ವ್ಯಂಜನದ ಅಕ್ಷರಗಳಾದಂತಹ ಅಥವಾ ವ್ಯಂಜನಾಕ್ಷರಗಳಾದ ಕ, ತ, ಪ ಗಳಿಗೆ ಗ, ತ, ಪ ಗಳು ಆದೇಶವಾಗಿ ಬರುತ್ತವೆ. ಹಾಗಾಗಿ ಇದನ್ನ ನಾವು ಯಾವ ಸಂಧಿ ಅಂತ ಕರ್ಕೊಳ್ತೀವಿ? ವ್ಯಂಜನ ಸಂಧಿ. ನಾನು ಸಂಧಿಯ ಅರ್ಥ ಆಗಿರ್ಬೋದು, ವಿಧಗಳಾಗಿರ್ಬೋದು ಅದನ್ನ ಮಾಡಿದ್ದೀನಿ. ನೀವು ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಸಂಧಿಯ ಅರ್ಥ ಮತ್ತೆ ವಿಧಗಳು ಇದೆಲ್ಲವನ್ನ ನೀವು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬಹುದಾಗಿರುತ್ತೆ. ಹಾಗಿದ್ರೆ ಬರೋಣ, ಈಗ ಉದಾಹರಣೆ ಸಮೇತ ಈಗ ಆದೇಶ ಸಂಧಿಯನ್ನ ತಿಳ್ಕೊಳ್ಳೋಣ. ಚಳಿಗಾಲ ಅಂತ ಇದೆ, ಹೇಗ್ ಬರೀತೀರಾ? ಎಸ್, ಚಳಿ ಪ್ಲಸ್ ಕಾಲ, ಚಳಿ ಪ್ಲಸ್ ಕಾಲ, ಚಳಿಗಾಲ. ಇಲ್ಲಿ ಗಮನಿಸ್ಕೊಳ್ಳಿ, ಲಿ ಅನ್ಬೇಕಾದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? ಈ ಸಿಗ್ತಾ ಇದೆ ಅಲ್ವಾ? ಈ ಸಿಗ್ತಾ ಇದೆ ಅಲ್ವಾ? ಇಲ್ಲಿ ಕ ಅನ್ಬೇಕಾದ್ರೆ ಆ ಸಿಗ್ತಾ ಇದೆ. ಇದೇನ್ ಈ ತರ ಇದೆ ಅಲ್ವಾ? ನಾವು ಆದೇಶ ಸಂಧಿಯನ್ನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ದೀನಿ ನಾನು, ಇದು ಪೂರ್ವ ಪದ, ಇದು ಉತ್ತರ ಪದ ಅಂತ. ಈ ಉತ್ತರ ಪದವನ್ನ ನಾವು ಮೇನ್ ಆಗಿ ತಗೋಬೇಕು ಆದೇಶ ಸಂಧಿಯಲ್ಲಿ. ಇಲ್ಲಿ ಕ ಅಂತ ಇದೆ, ಕ ಒಳಗಡೆ ಇರುವಂತದನ್ನ ನೀವು ಕಂಡಿಟ್ಕೋಬೇಡಿ, ಕ ಅನ್ನುವಂಥದ್ನ ಮಾತ್ರ ನೀವು ಅದನ್ನ ತಗೋಬೇಕು. ಇದು ಮತ್ತೆ ಈ ಉತ್ತರ ಪದ ಮತ್ತೆ ಈ ಸಂಧಿ ಕಾರ್ಯ ಮಾಡಿದಾಗ ನಿಮ್ಗೆ ಒಂದು ಪದ ಬಂದಿದೆ ಅಲ್ವಾ, ಇಲ್ಲಿ ಚಳಿಗಾಲ, ಈ ಪದದಲ್ಲಿರುವಂತದನ್ನ ನಾವು ನೋಡ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಗ್ತದೆ ಅಲ್ವಾ? ಉತ್ತರ ಪದ ಮತ್ತೆ ಸಂಧಿ ಕಾರ್ಯ ಮಾಡಿದಾಗ ನಮ್ಗೆ ಈ ಪದ ಬರ್ತಾ ಇದೆ ಅಲ್ವಾ, ಒಟ್ಟಾರೆ ಪದ, ಇದನ್ನ ನಾವಿಲ್ಲಿ ತಗೋಬೇಕಾಗತ್ತೆ. ಈಗ ಆಲ್ರೆಡಿ ಹೇಳ್ದೆ ನಾನು, ಕಾತಾಪಗಳಿಗೆ ಗಾದಾಪಗಳು ಆದೇಶವಾಗಿ ಬರಬೇಕು. ಇಲ್ಲಿ ಕಾ ಹೊಟ್ಟೋಗ್ಬಿಡತ್ತೆ, ಅದನ್ನ ಕೂಡಿಸಿ ಬರಿಬೇಕಾದ್ರೆ ಚಳಿಗಾಲ ಅನ್ಬೇಕಾದ್ರೆ ಚಳಿಕಾಲ ಅಂತ ಯಾರು ಹೇಳೋದಿಲ್ಲ, ಚಳಿಗಾಲ ಅಂತ ಹೇಳ್ತೀವಿ ಅಲ್ವಾ? ಕಾ ಬದಲಾಗಿ ಏನಾಗಿದೆ, ಇಲ್ಲಿ ಗಾ ಅನ್ನುವಂಥದ್ದು ಆದೇಶವಾಗಿ ಬರ್ತಾ ಇದೆ. ನೋಡಿ, ಕಾಗೆ ಗಾ ಬರಬೇಕು, ಕಾಗೆ ಗಾ ಬಂದಿದೆ. ಸೊ ಆದೇಶ ಅನ್ಬೇಕಾದ್ರೆ ಇಲ್ಲಿ ಒಂದ್ ಅಕ್ಷರ ಎಲ್ಲಿ ಹೋಗ್ತಾ ಇದೆ? ಉತ್ತರ ಪದದಲ್ಲಿ ಅದು ಹೋಗ್ತಾ ಇದೆ. ಗೊತ್ತಾಗ್ತಿದೆ ಅಲ್ವಾ? ಹಾಗಿದ್ರೆ ಮಳೆಗಾಲವನ್ನ ಇವಾಗ ಮಾಡೋಣ. ಮಳೆಗಾಲ ಅಂತ ಹೇಳಿದ್ರೆ ಮಳೆ ಪ್ಲಸ್ ಕಾಲ, ಮಳೆ ಪ್ಲಸ್ ಕಾಲ. ಇಲ್ಲಿ ಯಾವ್ದು ತಗೊಳ್ತೀರಾ? ಉತ್ತರ ಪದದ ಮೊದಲನೇ ಅಕ್ಷರ ನೋಡ್ತೀರಾ, ಕಾ ಬಂದಿದೆ, ಕಾಗೆ ಏನ್ ಬರ್ಬೇಕು? ಗಾ ಬರ್ಬೇಕು. ಬಂದಿದ್ಯಾ? ಎಸ್, ಬಂದಿದೆ. ಹಾಗಿದ್ರೆ ಇದು ಯಾವ ಸಂಧಿ? ಆದೇಶ ಸಂಧಿ. ಹಾಗಿದ್ರೆ ಬೆಂಬತ್ತು. ಬೆಂಬತ್ತು ಹೇಗ್ ಬರೀತೀರಾ? ಬೆನ್ ಪ್ಲಸ್ ಪತ್ತು. ನೋಡಿ, ಬಿಡಿಸ್ ಬರಿಬೇಕಾದ್ರೆ ಹುಷಾರಾಗದನ್ ಬರಿಬೇಕು, ಆಯ್ತಾ? ಪಾ ತಗೊಳ್ತೀರಾ, ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ, ಪಾಗೆ ಬಾ ಬರ್ಬೇಕು, ನಮ್ಗೆ ಬಂದಿದೆ ಅಲ್ವಾ? ಹಾಗಾಗಿ ಇದು ಯಾವ ಸಂಧಿ ಆಯ್ತು? ಆದೇಶ ಸಂಧಿ. ಮೈದೂರು. ನಾವು ಬಿಡಿಸಿ ನಾವು ತಪ್ಪು ಬರೆದ್ರೆ ಎಲ್ಲವೂ ತಪ್ಪಾಗೋಗ್ಬಿಡತ್ತೆ, ಆಯ್ತಾ? ಸೊ ಹಾಗಾಗಿ ತುಂಬಾ ಹುಷಾರಾಗಿ ಇದನ್ನ ಬರಿಬೇಕಾಗತ್ತೆ. ಮೈ ಪ್ಲಸ್ ಏನಾಗತ್ತೆ? ಬಿಡಿಸಿ ಬರೆದಾಗ ತೋರು. ಸೊ ಉತ್ತರ ಪದದಲ್ಲಿ ತಾ ಇದೆ ಅಲ್ವಾ? ತಾ ಇದು ಅಲ್ವಾ? ತೋರು ಅನ್ಬೇಕಾದ್ರೆ ಇದು ತಾಗೆ ಏನ್ ಬರ್ಬೇಕು? ಇಲ್ಲಿ ದಾ ಬರ್ಬೇಕು. ಬಂದಿದೆ ಅಲ್ವಾ? ಸೊ ಹಾಗಾಗಿ ತಾಗೆ ದಾ ಬಂದಿರೋದ್ರಿಂದ, ಅಂದ್ರೆ ಒಂದು ಅಕ್ಷರಕ್ಕೆ ಇನ್ನೊಂದು ಅಕ್ಷರ ಏನಾಗ್ಬೇಕು? ಇಲ್ಲಿ ಬಿಟ್ಟು ಹೋಗ್ತಾ ಇದೆ ಅಲ್ವಾ? ಅಂದ್ರೆ ಇಲ್ಲೇನ ಬಿಟ್ಟು ಹೋಗದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಅಕ್ಷರ ಏನಾಗ್ತಿದೆ, ಆ ಸ್ಥಳದಲ್ಲಿ ಬಂದು ಇನ್ನೊಂದು ಅಕ್ಷರ ಕೂರ್ತಾ ಇದೆ ಅಲ್ವಾ? ತಾ ಹೋಗಿ ಹೊಸದಾಗಿ ದಾ ಬಂದು ಕೂತ್ಕೊಳ್ತಾ ಇದೆ. ಸೊ ಹಾಗಾಗಿ ಇದು ಯಾವ ಸಂಧಿ? ಆದೇಶ ಸಂಧಿ ಆಯ್ತು. ಈಗ ಕೆಂದಾವರೆ ಅಂತ ಇದೆ ಇಲ್ಲಿ ಅಲ್ವಾ? ಯಾವ ರೀತಿ ಬಿಡಿಸ್ತೀರಾ? ಕೆಂ ಪ್ಲಸ್ ತಾವರೆ ಏನಾಗತ್ತೆ? ಕೆಂದಾವರೆ ಆಗತ್ತೆ ಅಲ್ವಾ? ಉತ್ತರ ಪದದಲ್ಲಿ ತಾ ಇದೆ, ನಾವು ಕೂಡಿಸಿ ಬರ್ದಾಗ ಇಲ್ಲಿ ಸಂಧಿ ಕಾರ್ಯದಲ್ಲಿ ದಾ ಬರ್ತಾ ಇದೆ, ತಾಗೆ ದಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವ ಸಂಧಿ? ಅದು ಆದೇಶ ಸಂಧಿ ಆಗಿರತ್ತೆ. ಇನ್ನು ಬೆಳದಿಂಗಳು. ಬೆಳು ಪ್ಲಸ್ ತಿಂಗಳು ಏನಾಗುತ್ತೆ? ಬೆಳದಿಂಗಳು ಆಗತ್ತೆ. ತಾಗೆ ಏನ್ ಬರ್ಬೇಕು? ದಾ ಬರ್ಬೇಕು. ಎಸ್, ಬಂದಿದೆ ಅಲ್ವಾ? ಅದೇ ತರನೇ ಈಗ ಪೂ ಬುಟ್ಟಿ. ಪೂ ಪ್ಲಸ್ ಬುಟ್ಟಿ. ಪೂ ಬುಟ್ಟಿ ಅಂದ್ರೆ ಹೂ ಬುಟ್ಟಿ ಅಂತ ಅಲ್ವಾ? ಪೂ ಪ್ಲಸ್ ಬುಟ್ಟಿ. ಇಲ್ಲೇನಾಗ್ತಾ ಇದೆ? ಬಾ ಇದೆ ಅಲ್ವಾ?
ಬಾಗೆ ನಮ್ಗೆ ಏನು ಬರಬೇಕು ಇಲ್ಲಿ ಏನು ಬರೀತೀರಾ? ಪೂ ಬುಟ್ಟಿಗೆ ಬಾನೆ ಬಂದ್ಬಿಡತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಏನು ಬರಿಬೇಕು ನೀವು? ಪೂ ಬರೆಯೋ ಆಗಿಲ್ಲ. ಏನು ಬರಬೇಕು ಅಲ್ಲಿ? ಪೂ ಬರಿಬೇಕು. ಯಾವ ರೀತಿ ತಪ್ಪು ಮಾಡ್ತೀರಾ ಅಂತ ಗೊತ್ತಾಯ್ತಲ್ವಾ ಈಗ? ಸೊ ಅದಕ್ಕೆ ಹೇಳಿದ್ ನಾನು ಅವಾಗ್ಲೇ, ಒಂದು ತಪ್ಪು ಮಾಡಿದ್ರೆ ಇಡೀ ಸಂಧಿನೇ ತಪ್ಪಾಗ್ಬಿಡತ್ತೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ ಆಗಿ ನೀವು ಅದನ್ನು ಬಿಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಪೂ ಪ್ಲಸ್ ಪುಟ್ಟಿ ಅಂತ ಇದೆ, ಆಗ ಪೂ ಬುಟ್ಟಿ ಆಗುತ್ತೆ. ಪಾ ಬಂದಾಗ ನಮಗೆ ಬಾ ಬರಬೇಕು. ಎಸ್, ಬಂತು ಇಲ್ಲಿ ಆದೇಶ ಸಂಧಿ ಎನ್ನುವಂಥದ್ದು ಆಯಿತು. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೀವು ಇಲ್ಲಿ ನೀಡಿದ ಉದಾಹರಣೆ ಜೊತೆಗೆ ಇನ್ನಷ್ಟು ಉದಾಹರಣೆಗಳನ್ನ ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ನೀವು ಗಳಿಸಬಹುದಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.